ನ್ಯಾಯವೆಲ್ಲಿ 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 ಅಡಗಿದೆ ನ್ಯಾಯವೆಲ್ಲಿ ಸಹಾಯ ಆದ್ರೆ ನಮ್ಗಂತೂ ಪೊಲೀಸ್ನವರಿಂದ ನಮ್ಗೆ ಇದೇ ಇಲ್ಲ, ನಂಬಿಕೆನೇ ಇಲ್ಲ, ನಂಬಿಕೆ ಹೋಗ್ಬಿಡೋದು. ಜೊತೆಗಿದ್ದು ಬೆನ್ನಲ್ಲಿ ಚೂರಿ ಇಟ್ಟರು ನೀ ಹೋಗೋ ದಾರಿ ಈ ಪಾಪಿ ಜನರ ಹಾಳು ದುನಿಯಾ 15-25 ಲಕ್ಷ ಈಗಾಗಲೇ ಆಲ್ರೆಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಏನ್ ಮಾಡೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಾವ್ ಏನ್ ಸಾಲ ತೀರ್ಸೋದಾ ಇಲ್ಲ ಇದ್ರ ಬಗ್ಗೆ ಇದ್ ಮಾಡೋದ ಏನು ನಾವು ನೇಣಕ್ಕೆ ಸಾಯ್ಬೇಕು ಸರ್. ನಾವು ಅಷ್ಟೇ, ಇನ್ನೇನು ಇಲ್ಲ ನಾವು ಜೀವಂತ ಸುಡುಗಾಡು ಎಲ್ಲಾರು ನಾನು ಹಡ ಇಕ್ಕಿ ಎಲ್ಲ ತಂದಿಂಗ್ ಹಾಕ್ಬಿಟ್ಟು ಎಲ್ಲ ನೈಟ್ ಹೊಡಕ್ ಹೋಗೋಣ ಸರ್. ಡೆಮಾಲಿಶ್ ಮಾಡಿ ಈ ತರ ಮಾಡೋರು ಅವ್ರು ಯಾರು ಬಂದ್ಸಕ್ಕೆ ಯಾರು ಆಗಲ್ಲ ಸರ್. ಅವ್ರು ಮಾದನಕಳ್ಳಿ ಪೊಲೀಸ್ ಸ್ಟೇಷನ್ ಇಂದ ಹಾಕೋದೇ ಇಲ್ಲ ಅವ್ರನ್ನ ಬಂದ್ಸಕ್ಕೆ. ಮಾದನಕಳ್ಳಿ ಪೊಲೀಸ್ ಸ್ಟೇಷನ್ ಅವರೇ ಅರ್ಧ ಕಾರಣ, ಹೊಡೆಯಕ್ಕೆ ಅರ್ಧ ಕಾರಣ. ಹಿಂದೆಗಡೆ ಒಂದು ಆಲೆ ಎಲ್ಲ ಕಿತ್ತಾಕ್ಬಿಟ್ಟು ಹೊಡೆದಾಕ್ಬಿಟ್ಟು ಹೋಗಿದ್ದ. ಅವಾಗ ಕಂಪ್ಲೇಂಟ್ ಕೊಟ್ಟಿದ್ದ, ಅದೇನು ಆಕ್ಷನ್ ತಗೊಂಡೇ ಇಲ್ಲ ಅವರು ಮಾದನಕಳ್ಳಿ ಪೊಲೀಸ್ ಸ್ಟೇಷನ್ ಅವರು. ಸೈಟ್ ತಗೊಂಡು ಸೈಟ್ ತಗೊಂಡು 22 ವರ್ಷ ಆಯ್ತು ಸರ್. ಈ ಒಂದು ಕನ್ಸಿತ್ತು ಕಟ್ತಾ ಇದ್ರಿ. ಹೌದು ಸರ್. ಎಲ್ಲ ಹಾಳು ಮಾಡಕ್ಬಿಟ್ರೆ ಎಲ್ಲ ನೈಟ್ ಬಂದ್ಬಿಟ್ಟು ನಮಗೆ ಏನೋ ದಯವಿಟ್ಟು ನಿಮ್ಮ ಮೀಡಿಯಾದಿಂದ ಏನೋ ನಮ್ಗೆ ಸಿಕ್ಕಿದ್ರೆ ಸಹಾಯ ಆದ್ರೆ ನಮ್ಗಂತೂ ಪೊಲೀಸ್ನವರಿಂದ ನಮ್ಗೆ ಇದೇ ಇಲ್ಲ, ನಂಬಿಕೆನೇ ಇಲ್ಲ, ನಂಬಿಕೆನೇ ಹೋಗ್ಬಿಟ್ಟದೆ. ಇಲ್ಲ ನಂಬಿಕೆನೇ ಇಲ್ಲ, ನಂಬಿಕೆನೇ ಹೋಗ್ಬಿಟ್ಟದೆ. ಇಲ್ಲ ನಂಬಿಕೆನೇ ಇಲ್ಲ, ನಂಬಿಕೆನೇ ಹೋಗ್ಬಿಟ್ಟದೆ. ಇವರು ಮಾಡ್ಕೊಂಡಿರೋದು ಅವ್ರಿಗೆ ಇದು ಬಿಟ್ಟರೆ ಯಾವ್ದು ಬೇರೆ ಯಾವುದೇ ಆಸ್ತಿ ಇಲ್ಲ. ಇರೋ ಮನೆ ಅವ್ರಿಗೆ ಏನು ನಡೆದಂತೆ ಅವ್ರಿಗೆ ತಲೆ ಇದಾಗ್ಬಿಟ್ಟಿದೆ. ಇವರು ಭಾರಿ 2:30 ಅಷ್ಟೊತ್ತಿಗೆ ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. CC ಕ್ಯಾಮ್ರಾದೆಲ್ಲ ಎಲ್ಲ ಕ್ಯಾಪ್ಚರ್ ಆಗಿದೆ ಅಲ್ಲಿ. ನಮ್ಮ ಮಾವನ ಹೆಸರಿಗೆ ಸೈಟ್ ತೊಗೊಂಡಿದ್ದು ಸರ್. ಅದು ಅವಾಗಿಂದನೂ ನಾವು ಪೊಸಿಷನಲ್ಲಿದ್ದೋ. 2025ರಲ್ಲಿ ನಾವು ಮನೆ ಕಟ್ಟಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಅವರು ಕೋರ್ಟಿಂದ ಇದನ್ನ ತಗೊಬಂದ್ರು, ಸ್ಟೇ ತಗೊಬಂದ್ರು. ನಾವು ಅದು ಕೋರ್ಟ್ಗೆ ಹೋಗಿ ಸ್ಟೇ ಡಿಕ್ಲೇರ್ ಮಾಡಿಸ್ಕೊಂಡು ತಗೊಬಂದ್ವಿ. ಕೋರ್ಟ್ ನಮ್ಮಂತಾನೆ ಆಯ್ತು ಸರ್. 2 ತಿಂಗಳಾಯ್ತು ಮನೆ ಕಟ್ಟಕ್ಕೆ ನಾವು ಸ್ಟಾರ್ಟ್ ಮಾಡಿ. ಇವಾಗ ನೋಡಿದ್ರೆ ರಾತ್ರಿ ಬಂದು ನೈಟು ರೌಡಿಗಳೆಲ್ಲ ಒಂದು 10-20 ಜನ ಬಂದು ಲಾಂಗು ಮತ್ತೆ ದೊಣ್ಣೆಗಳೆಲ್ಲ ತಂದು ರಾಡ್ಗಳೆಲ್ಲ ತಂದು ಇಲ್ಲಿ ಯಾರು ಈಚೆ ಬರ್ದೇ ಇರಂಗೆ ಎಲ್ಲ ನಮ್ಮ ಮಾವ ಕೂಡ ಮಲಗಿರೋರ್ನ ರೂಮ್ ಲಾಕ್ ಮಾಡ್ಕೊಂಡು ಅವ್ರು ಈಚೆ ಬರ್ದೇ ಇರಂಗೆ ಎಲ್ಲ ಒಡಾಕವ್ರೆ ಸರ್. ಹುಟ್ಟೂರು ದೊಂಬರಳ್ಳಿನೇ ಸರ್ ಇದೆ ಸರ್. ಕಟ್ತಾ ಇದೀವಿ ಸರ್. ಹೌದು ಸರ್. ನಮ್ಮ ಯಜಮಾನ್ರು ಗಾರ್ಮೆಂಟ್ಸ್ ಹೋಯ್ತಿರು. ನಮ್ಗೆ ಇಷ್ಟು ವರ್ಷ ಮಕ್ಕಳು ಅದು ಇದು ಅನ್ಕೊಂಡು ನಮಗೆ ಮಾಡಕ್ ಆಗಿರ್ಲಿಲ್ಲ. ಇವಾಗ ಏನೋ ಒಂದು ಗೂಡ್ ಮಾಡ್ಕೊಳ್ಳೋಣ ಅನ್ಕೊಂಡು ನಮ್ಗಿರಕ್ಕೂ ಮನೆ ಇಲ್ಲ ಸರ್. 40 ಇತ್ತು ಸರ್. ನಾವು ಮುಕ್ಕಾಲಿಗೆ ಕಟ್ಕೋತಾ ಇದ್ದೆ ಸರ್. ಹೌದು ಸರ್. ಸರ್ ನನ್ನ ಹತ್ರ ಕತ್ತಲು ಇಲ್ಲ ನೋಡಿ ಸರ್. ತಾಳಿ ಕೂಡ ಇಟ್ಕೊಂಡಿಲ್ಲ ಸರ್. ಎಲ್ಲ ಅಡ ಇಟ್ಬಿಟ್ಟು ತಂದು ಇದಕ್ಕೆ ಅಂತ ಹಾಕಿ ಇವಾಗ ನೋಡಿದ್ರೆ ನೈಟಲ್ಲಿ ಹಿಂಗ್ ಮಾಡೋರೆ ಸರ್. ತಂದು ರಂಗು ಸೋಮಯ್ಯ ಮತ್ತೆ ಅವ್ರ ಮಗ ನವೀನ್ ಅವ್ರ ಮಕ್ಳುಗಳಿಬ್ರು ಮತ್ತೆ ಇಲ್ಲೊಬ್ರು ಲೇಡಿ ತಂದು ಇಟ್ಕೊಂಡವ್ರೆ ಸರ್. ಎಲ್ಲ ಇನ್ಫಾರ್ಮೇಶನ್ ಅವರೇ ಕೊಡೋದು ಸರ್. ಪ್ರೇಮ ಅಂತ ಹೇಳಿ ಇಲ್ಲಿ ಶೆಡ್ ಅಲ್ಲಿ ತಂದು ಇಟ್ಕೊಂಡವ್ರೆ ಸರ್. ಕಂಪ್ಲೇಂಟ್ ಕೊಟ್ಟ ಸರ್. ಇವ್ರ ಅಷ್ಟೊತ್ತಿ ನಾವು ಹೋಗ ಇಷ್ಟೊತ್ತಿಗೆ ಅವರು ದುಡ್ಡೆಲ್ಲ ಕೊಟ್ಬಿಟ್ಟು ಅವ್ರ ಕಡೆನೆ ಮಾತಾಡ್ಕೊಂಡು ನಮ್ಮ ಹತ್ರ ಮಾತಾಡಕ್ಕೆ ಬಿಡಲ್ಲ ಸರ್. ಅಲ್ಲಿ ಅವರು ಯಾರು ನಮ್ಗೆ ಸಪೋರ್ಟ್ ಮಾಡಲ್ಲ ಸರ್. ಹೌದು ಸರ್. ಲಿಂಟ್ಲ್ ಲೆವೆಲ್ ನಮ್ ಮೋಲ್ಡ್ ಹಾಕ್ಬೇಕಾಗಿತ್ತು ಸೋಮವಾರ ಸರ್. ಲಕ್ಷಾಂತರ ರೂಪಾಯಿ ನಮಗೆ ಲಾಸ್ ಆಗೈತೆ ಸರ್. ನಿಮ್ ಕಡೆಯಿಂದ ನಮ್ಗೆ ಎಷ್ಟು ಆಯ್ತದ ಅಷ್ಟು ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ನೀವೇನ ನಮ್ಗೆ ಬರೋರು ಇಲ್ಲಿಗೇನ್ ಬರ್ತಿರ್ಲಿಲ್ಲ. ಅದೇ ಬಂದು ಈ ತರ ಅಡಚಣೆ ಲಾಸ್ಟ್ ಟೈಮು ಹಾಗೆ ಮಾಡೋಗಿ ಮೀಟರ್ ಎಲ್ಲ ಕಿತ್ತಾಕ್ಬಿಟ್ಟು ಹೋಗಿದ್ರು ಸರ್. ನೈಟ್ ಅಲ್ಲಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ಕೆ ಸರಿ ಕರ್ದು ಹೇಳ್ತೀವಿ ಹೋಗಮ್ಮ ಅಂತ ಪೊಲೀಸರು ಹೇಳ್ ಕಳ್ಸಿದ್ರು ಸರ್. ಇವಾಗ ಹೋಗ್ಬೇಕು ಸರ್. ಇವಾಗೆಲ್ಲ ಕಂಪ್ಲೇಂಟ್ ರೆಡಿ ಮಾಡ್ಕೊಂಡಿದೀವಿ. ಸಾಲ ಮಾಡಿ ಒಂದ್ ಸ್ವಲ್ಪ ಮನೆ ಕಟ್ಕೊಬೇಕು. ನಮ್ಗೆ ಮನೆ ಇಲ್ಲ. ಸಾಲ ಮಾಡಿ ಮನೆ ಕಟ್ಬೇಕು ಅಂತ ಕಟ್ತಾ ಇದ್ವಿ.
ಎಲ್ಲ ಏನು ಒಡವೆ ಏನೈತೆ ಏನೆಲ್ಲ ಸಾಲ ಪಾಲ ಮಾಡ್ತಾ ಇದ್ವಿ. ಇವ್ರು ನೈಟ್ ಬಂದ್ಬಿಟ್ಟು 2 ಗಂಟೆಗೆ ರೌಡಿಗಳನ್ನೆಲ್ಲ ಕರ್ಕೊಂಬಂದು JCB ಒಳಗೆ ಎಲ್ಲ ಉರುಳಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾವು ಮನೆ ಕಟ್ತಾ ಇರ್ಬೇಕಾದ್ರೆ ಸ್ಟೇ ತಗೊಂಬಂದ್ರು ಅವ್ರು. ಫಸ್ಟು ಸ್ಟೇ ತಗೊಂಬಂದು ನಾವು ಕೆಲಸ ಸ್ಟಾಪ್ ಮಾಡಿ ಪೊಲೀಸ್ನವ್ರು ಕರೆದಿದ್ರು ನಮ್ಮನ್ನು. ಕರೆದ್ಬಿಟ್ಟು ನೋಡಪ್ಪ ಈ ಥರ ಐತೆ, ಸ್ಟೇ ಇದೆ, ನೀವು ಏನಿದ್ರು ಕೋರ್ಟಲ್ಲಿ ಡಿಸೈಡ್ ಮಾಡ್ಕೊಳ್ರಿ ಅಂತ ಅವ್ರು ಹೇಳಿದ್ರು. ಸರಿ, ನಾವು ಕೋರ್ಟಲ್ಲಿ ಡಿಸೈಡ್ ಮಾಡ್ಕೊಂಡು ಅದು ನಮ್ಮಂತೆಯೇ ಆಯಿತು. ಎಲ್ಲ ಮನೆ ಕಟ್ಟಂಗೆ ಎಲ್ಲ ನಮ್ಮಂತೆಯೇ ಆಯಿತು. ಆದ್ರೂ ಇವರು ನಾವು ಮನೆ ಕಟ್ತಾ ಇದ್ದಾಗ 2 ತಿಂಗಳಿಂದ ನೈಟ್ ಇವತ್ತು ಬಂದ್ಬಿಟ್ಟು ಎಲ್ಲ ಫುಲ್ಲು ಉಲ್ಡಿಸ್ಬಿಟ್ಟು ಇಷ್ಟು ನಮಗೆ 15-25 ಲಕ್ಷ ಈಗ ಆಲ್ರೆಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಏನು ಮಾಡೋದು ಅಂತ ನಮಗೆ ಗೊತ್ತಾಗ್ತಾಯಿಲ್ಲ. ನಾವೇನು ಸಾಲ ತೀರ್ಸೋದಾ ಇಲ್ಲ ಇದ್ರ ಬಗ್ಗೆ ಇದು ಮಾಡೋದಾ ಏನು? ನಾವು ನೇಣಕ್ಕೆ ಸಾಯ್ಬೇಕು ಸರ್, ನಾವು ಅಷ್ಟೇ, ಇನ್ನೇನಿಲ್ಲ ನಮ್ಗೆ, ಇನ್ನೇನು ಇಲ್ಲ ನಮಗೆ. ನಾವು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ, ನಮ್ಗೆ ಹೊಟ್ಟೆ ಉರಿತಾ ನಮಗೆ. ಧಮ್ಕಿ ಹ್ಞೂ ಸರ್, ಅವ್ರು ಫುಲ್ ಅವರೆಲ್ಲ ರೌಡಿಸಮು ಬರ್ತಾರೆ. ಇಲ್ಲಿ ಅಲ್ಲೊಂದು ಸ್ವಲ್ಪ ಹಾಲೋ ಬ್ಲಾಕ್ ಫ್ಯಾಕ್ಟ್ರಿ ಮಾಡಿಕೊಂಡಿದ್ದಾರೆ. ಎಲ್ಲ ಹುಡುಗರೆಲ್ಲ ಬರ್ತಾರೆ ಇಲ್ಲಿ ನೈಟ್ ಎಣ್ಣೆ ಹೊಡೆಯೋದು, ಗಾಂಜಾ ಹೊಡೆಯೋದು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅವರು. ಹ್ಞೂ ಸರ್, ಮೋಡ್ ಲೆವೆಲಿಗೆ ಬಂದಿತ್ತು. ಎಲ್ಲ ನೈಟ್ ಒಳ್ಳೆ ಉಳಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯಿಲ್ಲ. ದಯವಿಟ್ಟು ನೀವು ಮೀಡಿಯಾ ಕಡೆಯಿಂದ ಏನಾದರೂ ನಮಗೆ ಸಹಾಯ ಮಾಡಿದ್ರೆ ದಯವಿಟ್ಟು ನಿಮಗೆ ಕೈ ಕೇಳ್ಕೊಂತೀನಿ, ದಯವಿಟ್ಟು ಇದು ಮಾಡಿಕೊಡಿ ಸರ್ ನಮಗೆ.